ಡಬಲ್ ಡೆಕ್ಕರ್. ಡಬಲ್ ಡೆಕ್ಕರ್, 1 ಡೆಕ್, 2nd ಡೆಕ್. ಓಕೆ ಓಕೆ ಗೈಸ್, ಅಲ್ಲಿ ನೋಡ್ತಾ ಇದ್ರಲ್ಲ ಡಬಲ್ ಡೆಕ್ಕರ್ ಬ್ರಿಡ್ಜ್. ಆ ಬ್ರಿಡ್ಜ್ ಕೆಳಗಡೆ ಸೊ ಇಲ್ಲಿ ಒಂದು ಪಾಂಡ್ ತರ ಇದೆ, ವಾಟರ್ಫಾಲ್ ಇದೆ ನೋಡ್ಗ. ಇಲ್ಲಿ ಸಿಕ್ಕಾಪಟ್ಟಿ ಮೀನುಗಳು ಇರ್ತಾವು. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಚಿರಾಪುಂಜಿಯಲ್ಲಿ ಸ್ಟೇ ಮಾಡಿದೀನಿ. ನೋಡ್ಬೋದು ಇಲ್ಲಿ ನನ್ನ ಫ್ರೆಂಡ್ ನೋಡು, ವಿಕಾಸ್ ಜೇನಾ ಅಂತ. ಸೊ ಇಬ್ರು ಇವಾಗ ಇಲ್ಲಿಂದ ಟ್ರಾವೆಲ್ ಮಾಡ್ತೀವಿ. ಡಬಲ್ ಡೆಕ್ಕರ್ ಬ್ರಿಡ್ಜ್ ಮತ್ತೆ ಅಲ್ಲಿ ರೂಟ್ ಬ್ರಿಡ್ಜ್ ಸಿಗುತ್ತೆ ಅಲ್ಲಿ, ಮತ್ತೆ ರೇನ್ಬೋ ಫಾಲ್ಸ್. ಸೊ ಇವು ಪ್ಲೇಸ್ ನ ಕವರ್ ಮಾಡ್ಬೇಕಂತ ಮೇನ್ ಟಾರ್ಗೆಟ್ ಐತಿ. ಸೊ ಸುತ್ತಮುತ್ತಲು ಯಾವ ಪ್ಲೇಸ್ ಬರ್ತಾವ ಆ ಪ್ಲೇಸ್ ನಾವು ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಇದು ಸ್ಪೆಷಲ್ ಆಗ್ ಚಿರಾಪುಂಜಿದು. ಟ್ರೆಕಿಂಗ್ ಪಾಟಿಗೆ ಒಂದು ರೀಚ್ ಆಗಿನಿ. ಇಲ್ಲಿ ನೋಡಬಹುದು ನನ್ನ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಲ್ಲ. ನನ್ನ ಟರ್ಕೋ ನನ್ನ ಫ್ರೆಂಡ್ ಬಿಕಾಸ್ ಎಂಟರ್ಕೋ ಇಲ್ಲಿ ಐತಿ. ಸೊ ಇಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು. ಸಪೋರ್ಟಿಗೆ ಅಂತ ಒಂದು ಬಿದರಿಂದ ಬಡಗಿ ಕೊಟ್ಟಾರೆ ಕೈಯಾಗ. ಸೊ ಇದ್ರ ಸಪೋರ್ಟ್ ಇಂದ ಟ್ರೆಕಿಂಗ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲಿ ನೋಡ್ತಿದ್ದೆ ಎಲ್ಲಿ ಬ್ರೇಕ್ಫಾಸ್ಟ್ ಆಗುತ್ತಿಲ್ಲ. ಅಲ್ಲಿ ಇಲ್ಲಿ ಎನ್ಕ್ವೈರಿ ಮಾಡ್ಕೇಸಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಮಾರ್ನಿಂಗ್ ಇಲ್ಲಿ ಯಾರು ಜಾಸ್ತಿ ಮಾಡಿರಂಗಿಲ್ಲ. ನೋಡ್ರಿ ನಮಗೆ ಬ್ರೇಕ್ಫಾಸ್ಟ್ ಬತ್ತು. ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೈಸ್ನ ಆರ್ಡರ್ ಮಾಡಬೇಕು. ಸೊ ನೋಡ್ಲಿ ರೈಸು ಮತ್ತು ಆಲೂಗಡ್ಡೆ ಸಬ್ಜಿ, ಇದ್ರ ಮೇಲೆ ನಾವು ಇಲ್ಲಿ ಟ್ರೆಕಿಂಗ್ ಸ್ಟಾರ್ಟ್ ಮಾಡಬೇಕು. ಬಂದ್ವಿ. ಇಲ್ಲಿ ಕೆಳಗೆ 1 ಕಿಲೋಮೀಟರ್ವರೆಗೂ ಸ್ಟೆಪ್ಸ್ ಮಾಡ್ಯಾರ, ಸೆಮೆಟಿನ್ ಸ್ಟೆಪ್ಸ್. ನೋಡ್ರಿ ಗಿಡ ಹೆಂಗೆ ಸೌಂಡ್ ಮಾಡತ್ತವ, ಅದು ಹುಳ ಸೌಂಡ್ ಮಾಡತ್ತ ನಾವು ಗುಯ್ ಅಂತ. ಸೊ ನೋಡ್ರಿ ಸ್ಟಾಪ್ ಆಯ್ತು. ಅವಾಗ ಯಾರು ಜಾಸ್ತಿ ಜನ ಬಂದರೆ ಸ್ಟಾಪ್ ಆಗ್ಬಿಡ್ತದೆ ಅದು ಸೌಂಡ್ ಮಾಡೋದು. ನೋಡ್ರಿ ಅಲ್ಲಿ ಫಾರಿನರ್ ಅಜ್ಜ ಹೆಂಗೆ ಟ್ರೆಕ್ ಮಾಡ್ಕೊಂಡು ಹೊಂಟಾನ. ಇಲ್ಲಿ ಜಾಸ್ತಿ ಅಷ್ಟೇನು ಹಾರ್ಡ್ ಇಲ್ಲ ಹೋಗೋಕ್ಕೆ, ಆರಾಮ್. ಆಲ್ರೆಡಿ ಸ್ಟೆಪ್ಸ್ನ ಮಾಡಿದಾರ. ಸ್ಟೆಪ್ಸ್ ಮ್ಯಾಗ ಹೋಗ್ಬೇಕು. ಸ್ವಲ್ಪ ಫುಲ್ ಇನ್ಕ್ಲೈಂಡ್ ಇರ್ತೈತಿ. ನೀವು ಈ ಸ್ಟಿಕ್ಕಿಂದ ಸ್ವಲ್ಪ ಹೆಲ್ಪ್ ತೊಗೊಂಡ್ಕೇಶ್ ನೀವು ಆರಾಮ್ಸೆ ಇಳ್ಕೊತ ಹೋಗ್ಬೇಕು. ಡೆಸ್ಟಿನೇಷನ್ಗೆ ಹೋಗ್ಬೇಕಪ್ಪ ಅಂದ್ರೆ ಮಿನಿಮಮ್ 2 hours ಬೇಕೇ ಬೇಕು. ಸೊ ಅಲ್ಲಿವರೆಗೂ ಸ್ಟೆಪ್ಸ್ ಮ್ಯಾಗ ಹಿಡ್ಕೋತ ಹೋಗೋಣ. ಸಿ ದ ವ್ಯೂ ಪಾಯಿಂಟ್ ಗೈಸ್. ಸೊ ನಮ್ಮ ಪುಣ್ಯ ಇನ್ನೂ ಮಳೆ ಬಂದಿಲ್ಲ ಇಲ್ಲಿ. ಸೊ ಮಳೆ ಬಂದ್ರೆ ತುಂಬ ಹೆವಿ ಆಗುತ್ತೆ ಇಲ್ಲಿ ಹೋಗೋಕೆ, ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ರಿ ಸುತ್ತಮುತ್ತ ಗುಡ್ಡಬೆಟ್ಟ. ಇಲ್ಲೇ ಮೇಘಾಲಯದ ಕಂಡಪಟ್ಟಿ ಮಳೆ ಆಗುತ್ತೆ ಜಾಸ್ತಿ. ಸೊ ನಾವು ಬಂದು ಟೈಮಿಗೆ ಮಳೆ ಆಗಿಲ್ಲ. ಸೊ ನಾವು ಲೆಕ್ಕೆಷ್ಟು. ಸೊ ಬಡ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿಸಿ ಅಲ್ಲಿ ಫಾಲ್ಸಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೇಕಾದ್ರೆ ಅಲ್ಲಿ ಫಾಲ್ಸು ತೋರಿಸ್ತೀನಿ, ಹೆಂಗೆ ವ್ಯೂ ಅದ ಏನಂತ ಇಲ್ಲ. ಸೊ ಜಸ್ಟ್ ಎಂಜಾಯಿಂಗ್ ಮೈ ಟ್ರ್ಯಾಕ್. ಸೊ ಇದೇ ಸ್ಟೆಪ್ಸ್ ಮುಖಾಂತರ ಟ್ರೆಕ್ಕಿಂಗ್ ಮಾಡ್ಕೋತ ಕೆಳಗಡೆ ಬಂದೆ. ಇಲ್ಲಿ ನೋಡ್ರಿ ಲಾಂಗೆಸ್ಟ್ ಸಿಂಗಲ್ ಡೆಕ್ಕರ್ ಬ್ರಿಡ್ಜ್ ಐತಿದೆ. ಇದು ಗಿಡಗಳದಲ್ಲ, ದೊಡ್ಡ ದೊಡ್ಡ ಗಿಡ. ಸೊ ಅದೇ ಗಿಡದಿಂದನೇ ರೂಟಿಂದ ಕ್ರಿಯೇಟ್ ಆಗಿರುವಂಥ ಬ್ರಿಡ್ಜ್ ಇದು. ಸೊ 3 ನಿಮಿಷ ಆಗುತ್ತೆ ಇಲ್ಲಿ ಹೋಗೋಕ್ಕೆ. ಸೊ ಬರ್ರಿ ಈ ಬ್ರಿಡ್ಜಿಗೆ ಹೋಗೋಣ. ಇಲ್ಲಿ ಹೋಗ್ಬೇಕಾ? ಇಲ್ಲಿ ಕಾಡಲ್ಲಿ ಮನೆ ಕಟ್ಕೊಂಡು ಹೋಗಿದ್ದಾರೆ. ಈ ಫಾರೆಸ್ಟ್ ಏರಿಯಾದೊಳಗೂ ಮನೆ ಕಟ್ಕೊಂಡಿದ್ದಾರೆ ಜನ. ಸೊ ಅವ್ರಿಗೆ ಅವೈಲಬಿಲಿಟಿ ಏನೇನು ನೀಡ್ಸ್ ಬೇಕು ಸೊ ಎಲ್ಲ ಇಲ್ಲಿ ಸಿಗ್ತಾವೆ ನಿಮಗೆ. ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಫಾರೆಸ್ಟ್ ಏರಿಯಾದೊಳಗೆ ಟಿಕೆಟ್ ಕೌಂಟರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ ಗೊತ್ತಿಲ್ಲ ಅದು ಅಫಿಷಿಯಲ್ ಐತೋ ಇಲ್ಲ ಇಲ್ಲಿ ಲೋಕಲ್ ಜನ ಮಾಡ್ಕೊಂಡು ಇಟ್ಕೊಂಡಾರೋ ಗೊತ್ತಿಲ್ಲ. ಸೊ ಅದ್ರ ಪೇ ಮಾಡಿದ್ವಿ, ರೆಸಿಪ್ಟ್ ಕೊಟ್ಟರು. ರೂಟ್ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಭಾಳ ದಿವಸ ಆದ್ಮೇಲೆ ಟ್ರೆಕ್ಕಿಂಗ್ ಮಾಡಿರ್ತೀನಿ. ಮೊದಲು ನೋಡ್ಬೋದು 1 ವರ್ಷದಿಂದ ವಾಟರ್ ಫಾಲ್ನಾಗ ಒಂದು ಮಾಡಿದ್ದೆ ಅಲ್ಲಿ ಬೆಳಗಾವಿ ಮತ್ತು ಗೋವಾ ಫಾರೆಸ್ಟ್ ಒಳಗೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಟ್ರೆಕ್ ಇದೇ ಮಾಡ್ತಾ ಇರೋದು ಆಫ್ಟರ್ 1 year. ಸೊ ಫುಲ್ ಸುಸ್ತಾಗತ್ತೈತಿ. ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಲ್ಲ ಟ್ರೆಕ್ಕಿಂಗ್ ಒಳಗೆ. ಫುಲ್ಲು ಬೆವರೊಳಗೆ ಸ್ನಾನ ಮಾಡಿಬಿಟ್ಟಿನಿ ಆಲ್ರೆಡಿ. ನೋಡೋಣ ಟೈಮ್ ಸಿಕ್ಕರೆ ಅಲ್ಲಿ ಸ್ನಾನ ಮಾಡೋಣ ಅಂತ. ಬರೀ ಇವಾಗ ರೂಟ್ ಬ್ರಿಡ್ಜ್ ತೋರಿಸ್ತೀನಿ. ರೂಟ್ ಬ್ರಿಡ್ಜ್ ನೋಡಬೇಕು ಯಾವ ಥರ ಇತ್ತೈತೆ ಅಂತ. ಹೆಚ್ಚಾಗಿ ಫಾರಿನ್ ಏರಿಯಾ ಬರ್ತಾರೆ ಮೇಘಾಲಯಗೆ. ಇಲ್ಲೇ ಸಮೀಪ ನೇಪಾಳ ಇರೋದ್ರಿಂದ ಮತ್ತು ಬಾಂಗ್ಲಾದೇಶ ಹೆಚ್ಚಾನ ಜನ ಅವರೇ ಬರ್ತಾರೆ ಇಲ್ಲಿ. ನಮ್ಮ ಕಡೆ ಜನ ಬರೋದು ಕಮ್ಮಿ, ಇಲ್ಲೇ ಬರೋದಂತ. ಯಾಕಂದ್ರೆ ಇಲ್ಲಿ ಬರೇ ಯಾವಾಗಲೂ ಮಳೆ ಇರ್ತೈತಿ. ಗುಡ್ಡ, ಕಾಡ, ಹಿಮ ನೋಡ್ರಿ ಏನೋ ಬಿತ್ತಲ್ಲ ಮ್ಯಾಗಿಂದ. ಫೈನಲಿ ರೂಟ್ ಬ್ರಿಡ್ಜ್ವರೆಗೂ ಬಂದ್ವಿ. ಇಲ್ಲಿ ನೋಡ್ರಿ ರೂಟ್ ಬ್ರಿಡ್ಜ್. 2 ಮರ ಹಚ್ಚಿಡ್ದಂಡಿಗೆ ಇಚ್ಚಿಡ್ದಂಡಿಗೆ ಮರ ಇರ್ತೈತಿ. ಆ ಮರದ ಬೇರೆನೇ ಒಂದು ಬ್ರಿಡ್ಜ್ ಥರ ಕ್ರಿಯೇಟ್ ಆಗಿರ್ತೈತಿ. ಸೊ ಅದೇ ಬ್ರಿಡ್ಜ್ ಮೇಲೆ ಇವಾಗ ಹೋಗ್ತೀನಿ. ಇದೇ ರೂಟ್ ಬ್ರಿಡ್ಜು. ಈ ರೂಟ್ ಬ್ರಿಡ್ಜಲ್ಲಿ 3 ಜನ ಎಟ್ ಎ ಟೈಮ್ ಮಾತ್ರ ಹೋಗ್ಬೋದು, ಜಾಸ್ತಿ ಜನ ಹೋಗಬಾರ್ದು. ಸೊ ನಮ್ಮ ಸೇಫ್ಟಿಗೆ 3 ಜನ ಮಾತ್ರ ಹೋಗ್ಬೇಕು ಈ ಬ್ರಿಡ್ಜ್ ಮೇಲೆ. ಆ ಮರದ ಮಧ್ಯದಲ್ಲಿ ಹಾದು ಸೊ ಆ ಬ್ರಿಡ್ಜ್ ಮೇಲೆ ಹೋಗಿ ಆ ಮರದ ಮಧ್ಯದಲ್ಲಿ ಹಾದು ಹೊರಗಡೆ ಹೋಗ್ಬಿಡ್ಬೇಕು. ಅಲ್ಲಿ ಒಬ್ಬ ಮನುಷ್ಯ ಕೂತಾನ ಗೊತ್ತಾ. ಇವ್ ನಾವು ರೂಟ್ ಬ್ರಿಡ್ಜ್ ಮೇಲೆ ಹೋಗೋ ಹೊತ್ನಾಗ ಇದು ಅವಶ್ಯಕತೆ ಇರಂಗಿಲ್ಲ. ಇಲ್ಲಿ ಬಿಸಾಕ್ ಬಿಡ್ತಾರೆ. ಅದನ್ನೇ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೇಸಿ ವಾಪಸ್ ಮೇಲೆ ಹೋಗಿ ರೀಸೇಲ್ ಮಾಡ್ತಾನೆ ಬಿಸ್ನೆಸ್ ಮೇಲೆ.
ಎಸ್ ಗೋ ಗೋ ಗೋ. ಮೇಘಾಲಯ ಓ ಮೇಘಾಲಯ. ಇಲ್ಲಿ ನೋಡ್ರಿ ಯಾವ ಥರ ಇದೆ ಈಗ. ಇಷ್ಟೇ ಜಾಗದಲ್ಲಿ ಹೋಗ್ಬೇಕು. ಅಲ್ಲೊಂದು ಬ್ರಿಡ್ಜ್, ಆ ಬ್ರಿಡ್ಜ್ ಆಲ್ರೆಡಿ ಡೆಸ್ಟ್ರಾಯ್ ಆಗೈತಿ ಅಲ್ಲಿ. ಈಗ ಅಲ್ಲೊಂದಿತ್ತು, ಅಲ್ಲಿ ಆ ಬ್ರಿಡ್ಜ್ ಕ್ಲೋಸ್ ಆಗೈತಿ. ಮತ್ತು ಅದನ್ನು ರೀಕ್ರಿಯೇಟ್ ಮಾಡ್ಲಾತ್ತಾರ ರೂಟ್ಸ್ನ ಕಡೆ ಫಾರ್ ಮಾಡ್ಕೊಂಡು ಕೇಸಿ. ಸೊ ಈ ಸೈಡ್ ಇದು ಬ್ರಿಡ್ಜ್ ಕಂಪ್ಲೀಟ್ ಬಿದ್ದು ಹೋಗ್ಬಿಟ್ಟೈತಿ. ಪ್ರೆಸೆಂಟ್ ಇದು ಒಂದೇ ವರ್ಕಿಂಗ್ ಕಂಡೀಷನ್ ಇರೋದು ಈ ಬ್ರಿಡ್ಜ್. ಸೊ ಈ ಪ್ಲೇಸಿಗೆ ನೀವು ಟ್ರಿಪ್ ಮಾಡ್ಕೊಂಡು ಬಂದ್ರೆ ನಿಮ್ದು ಓನ್ ರಿಸ್ಕ್ಲಿ ಬರ್ರಿ. ಯಾಕಪ್ಪ ಅಂದ್ರೆ ಪ್ಲೇಸಸ್ ಆ ಥರ ಅದಾವ ಇಲ್ಲಿ. ಆಲ್ ಡೇಂಜರ್ ಝೋನ್, ಫಾಲ್ಸು, ಈ ಥರ ಬ್ರಿಡ್ಜ್ಗಳು ಇರ್ತಾವೆ. ಸುಮ್ಮನೆ ಗೊತ್ತಿಲ್ಲದೆ ಯಾರು ನೀರೊಳಗೆ ಇಳಿಯಕ್ಕೆ ಹೋಗ್ಬಾರ್ದು. ಏನಿರ್ತದೆ ಇರಲ್ಲ ಗೊತ್ತಿರಂಗಿಲ್ಲ. ಸೇಫ್ಟಿ ಆಗಿದೆ ಅಷ್ಟೇ ಹೇಳ್ತಾ ಇರೋದು. ಅಕಸ್ಮಾತ್ ಇಲ್ಲಿ ಮೇಘಾಲಯ ಟ್ರಿಪ್ ಬಂದ್ರೆ. ಸೊ ಅಲ್ಲಿ ನೋಡ್ತಾ ಇದ್ದಿಲ್ಲ ಬ್ರಿಡ್ಜ್, ಅದು ಆಲ್ರೆಡಿ ಡೆಸ್ಟ್ರಾಯ್ ಆಗೈತಿ. ಇದೇ ಥರ ಸೇಮ್ ಬ್ರಿಡ್ಜಲ್ಲಿತ್ತು. ಮೊದಲ ಜನ ಆ ರೂಟಿಂದ ಹೋಗಿಸಿ ಈ ಕಡೆ ಬರ್ತಿದ್ರು. ಸೊ ಆ ರೂಟ್ಸ್ ಕಂಪ್ಲೀಟ್ ಡೆಸ್ಟ್ರಾಯ್ ಆಗೈತಿ. ನೋಡಿ ಜನ ಹಂಗೆ ಬರ್ತಾ ಇದ್ದಾರೆ ಬೇಜವಾಬ್ದಾರಿಯಿಂದ. ಏನು ಸುಸ್ತು ಮಾರ್ರೆ ಇಲ್ಲಿ. ಫುಲ್ಲು ಬೆವ್ರೊಳಗೆ ಸ್ನಾನ ಮಾಡಿಬಿಟ್ಟೆ. ಮತ್ತು ಒಂದು 5 ನಿಮಿಷ ರೆಸ್ಟ್ ತೊಗೊಂಡ್ಕೇಸಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇನ್ನೊಂದು ಬ್ರಿಡ್ಜ್ ಐತಿ, ಅದು ಐರನ್ ಬ್ರಿಡ್ಜ್. ಕೆಳಗಡೆ ಮುಖಾಂತರ ಹೋಗ್ಬೋದು, ಜಾಸ್ತಿ ನೀರಿಲ್ಲ ಕೆಳಗಡೆಯಿಂದನೂ ಹೋಗಿಸಿ. ಮತ್ತೆ ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ. ಈಗ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲ, ಆ ಸ್ಟೆಪ್ಸ್ ಮುಖಾಂತರ ಅದು ಆ ಕಡೆಗೂ ಹೋಗ್ಬೋದು. ಕೆಳಗಡೆ ಹೋಗೋಣ ಬನ್ನಿ, ಸ್ವಲ್ಪ ನೋಡೋಣ ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಸೊ ಕೆಳಗಡೆಯಿಂದ ಹಾದು ಆ ಕಡೆ ಹೋಗೋಣ. ಫುಲ್ ಇನ್ಕ್ಲೈನ್ ಸ್ಲೋಪ್ ಐತಿ ಇಲ್ಲಿ. ಕೆಳಗಡೆ ಯಾಕೆ ಹೋಗ್ಬೇಕಪ್ಪ ಅಂದ್ರೆ ನೀರು ನೋಡಿ ಅಲ್ಲಿ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಥರ ಇದೆ. ಫುಲ್ ಕ್ಲಿಯರ್, ಕೆಳಗಡೆ ಎಲ್ಲ ಥರ ಕಾಣುತ್ತೆ. ಫುಲ್ ಕ್ಲಿಯರ್, ಕುಡಿಬೋದು ಈ ನೀರನ್ನು. ಮೇಲೆ ಐರನ್ ಬ್ರಿಡ್ಜ್ ಇತ್ತಲ್ಲ, ಕೆಳಗಡೆ ಬಂದಿರೋದು ಇವಾಗ ಕುಡಿಯಲ್ಲಿ. ಸೊ ನೀರು ಎಷ್ಟು ಕ್ಲಿಯರ್ ಆಗೈತಿ ಅಲ್ಲಿ. ಈ ನೀರು ಕುಡಿಬೋದು ಕೂಡ. ಇಲ್ಲಿ ಟೂರಿಸ್ಟ್ ಜನ ನೀರು ತುಂಬ್ತಾರೆ ಇಲ್ಲಿ. ಇಲ್ಲೇ ಕೆಳಗಡೆ ಇನ್ನೊಂದು ಬ್ರಿಡ್ಜ್ ಮಾಡಿದ್ದಾರೆ, ಚಿಕ್ಕದಾಗಿ ಒಂದು ಬ್ರಿಡ್ಜ್. ಹೋಗ್ಬೇಕಪ್ಪ ಅಂದ್ರೆ ಬಿಕಾಸ್ ಆಲ್ರೆಡಿ ಮುಂದೆ ಹೊಂಟಾನ, ನಾನು ಬಿಟ್ಬಿಟ್ಟೆ. ದ ಡೆಡ್ಲಿಯೆಸ್ಟ್ ಟ್ರ್ಯಾಕ್. ಸೊ ನೀವು ಏನಾದ್ರು ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಫ್ರೀ ಫ್ಲಾಂಡ್ ಗ್ಲೂಕೋಸ್ ಅವತ್ತು ಏನಾದ್ರು ಎನರ್ಜಿ ಡ್ರಿಂಕ್ಸ್ ತೊಗೊಂಡ್ಬರ್ರಿ. ಸಿಕ್ಕಾಪಟ್ಟೆ ಟ್ಯಾಡ್ ಆಗತ್ತ. ಸೊ ಈ ಟ್ರೆಕ್ಕಿಂಗ್ ಒಳಗ ಡೆಡ್ಲಿಯೆಸ್ಟ್ ಟ್ರ್ಯಾಕ್ ಇದು ಚಿರಾಪುಂಜಿಯಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಪ್ಲೇಸಸ್ ಅದಾವು. ದ್ವಾಕಿ ಮಾತ್ರ ನಾಳೆ ಹೋಗ್ತೀವಿ. ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಮುಗಿದ ಒಂದು 3 ದಿವಸ ಸೊ ಆ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆ ವಿಡಿಯೋ ಬರ್ತೈತಿ. ದ್ವಾಕಿ ಒಳಗ ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಇರ್ತೈತಿ. ಅಂದ್ರೆ ಆಗಲೇ ತೋರಿಸಿದ್ರೆ ನಿಮಗೆ ಹಿಂದೆ. ಸೊ ಫುಲ್ ಕ್ಲಿಯರ್ ವಾಟರ್ ಇರ್ತೈತಿ, ಫುಲ್ ಪ್ಯೂರ್ ವಾಟರ್. ಆ ತರ ದ್ವಾಕಿ ಒಳಗೆ ಇರುತ್ತೆ. ಇಲ್ಲಿ ಜಸ್ಟ್ ನಿಮಗೆ ರೂಟ್ ಬ್ರಿಡ್ಜ್ ನೋಡಕ್ ಸಿಗ್ತೈತಿ, ಐರನ್ ಬ್ರಿಡ್ಜ್. ಮತ್ತೆ ಟ್ರೆಕ್ಕಿಂಗ್ ಸಿಕ್ಕಾಪಟ್ಟೆ ಗುಡ್ಡ ಬೆಟ್ಟದಲ್ಲಿ. ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು. ನೆಕ್ಸ್ಟ್ ಒಂದು ವಾಟರ್ ಫಾಲ್ ಬರುತ್ತೆ. ಆ ವಾಟರ್ ಫಾಲ್ ಅಲ್ಲಿ ಬೇಕಾದ್ರೆ ನೀವು ಸ್ನಾನ ಮಾಡ್ಬೋದು. ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ಗಳು ಮಾಡ್ತಾರೆ. ಮತ್ತೆ ನೀವು ಬಟ್ಟೆ ತೊಗೊಂಬರ್ಬೇಕಾಗತ್ತೆ ಮೇಲಿಂದ. ನೀರಿನ ಸೌಂಡ್ ಕೇಳ್ತದೆ. ಆಲ್ರೆಡಿ ವಾಟರ್ ಫಾಲ್ ಸಮೀಪ ಬಂದಿ ನಾವು. ಇಲ್ಲಿ ಇನ್ನೊಂದು ಐರನ್ ಬ್ರಿಡ್ಜ್ ಐತಿ. ಫುಲ್ ಬೆಟ್ಟದ ಮಧ್ಯದೊಳಗಡೆ ಫುಲ್ ಬ್ರಿಡ್ಜ್ ಶೇಕ್ ಆಗತೈತಿ. ಫುಲ್ ಅಂಜಿಗೆ ಬಿಡಾಗುತ್ತೆ. Double decker? This is double decker. 1 deck, 2nd deck. Okay. Go forward. Wow. This is beautiful. बड़ा मछली है. ಸೊ ಫೈನಲಿ ಟ್ರೆಕ್ಕಿಂಗ್ ಮಾಡ್ಕೋತಾ 3 ಗಂಟೆ ಟ್ರೆಕ್ಕಿಂಗ್ ಮಾಡ್ಕೋತಾ ಡಬಲ್ ಡೆಕ್ಕರ್ ಬಂದು ರೀಚ್ ಆದ್ವಿ. ನೋಡ್ತಾ ಇದ್ರಲ್ಲ ಡಬಲ್ ಡೆಕ್ಕರ್ ಬ್ರಿಡ್ಜ್. ಆ ಬ್ರಿಡ್ಜ್ ಕೆಳಗಡೆನೆ ಸೊ ಇಲ್ಲಿ ಒಂದು ಪಾಂಡ್ ತರ ಇದೆ. ಸೊ ಅಲ್ಲಿ ವಾಟರ್ ಫಾಲ್ ಇದೆ ನೋಡ್ಗ. ಇಲ್ಲಿ ಸಿಕ್ಕಾಪಟ್ಟೆ ಮೀನುಗಳು ಇರ್ತಾವೆ. ಈ ಮೀನುಗಳು ಮನುಷ್ಯರಿಗೆ ಏನೂ ಮಾಡೋದಿಲ್ಲ. ಅಂದ್ರೆ ಏನೋ ಮಾಡೋದಿಲ್ಲ ಅಂದ್ರೆ ಭಯ ಪಡೋದಿಲ್ಲ ಮನುಷ್ಯರಿಗೆ. ಇಲ್ಲಿ ಬಂದರೆ ಸುಮ್ಮನೆ ನಿಮ್ಮ ಕಾಲು ಬೆಳೆ ಬರ್ತಾವೆ ನೋಡಿ. ಅಲ್ಲಿ ಎಂಟು ದೊಡ್ಡ ಫಿಶ್ಗಳು ಅದಾವೆ ನೋಡಿ. ಇಲ್ಲಿ ಈಗ ಇಲ್ಲೇ ಹೋಗ್ತಾ ಇದೆ ನೋಡಿ. ಈಗ
ದೊಡ್ಡ ಫಿಶ್. ಇಲ್ಲಿ ನೋಡ್ರಿ ಮೀನುಗಳು ನನ್ನ ಕಾಲು ಬಳ್ಳಿ ಬರತ್ತ ನೋಡಿ ಎಷ್ಟೋ ಕಣ್ ಮೀನುಗಳೀಗ. ಬನ್ನಿ 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 ಫಿಶಸ್. ಸೊ ಫುಲ್ ಬೆಟ್ಟದ ಮ್ಯಾಗಿಂದ ನೀರು ಬರಕತ್ತಿ. ಸೊ ಇಲ್ಲೇ ಸ್ವಲ್ಪ ನೀರು ಸ್ಟೋರ್ ಆಗುತ್ತೆ. ಸೊ ಈ ಸ್ಟೋರ್ ಆಗೋ ಜಾಗದೊಳಗೆ ಸಿಕ್ಕಾಪಟ್ಟೆ ಫಿಶ್ ಅದಾವೆ, ದೊಡ್ಡ ದೊಡ್ಡ ಫಿಶ್ ಅದಾವೆ. ಸಲ ನೋಡಿದ್ರೆ ಎಲ್ಲ ಕಾಲಿಗೆ ಒಂದು ಉಮ್ಮ ಕೊಡ್ತಾ ಇದ್ದು. ಸೊ ಅವೇ ಫಿಶ್. ಸೊ ಇವಾಗ ನೆಕ್ಸ್ಟು ಫಾಲ್ಸ್ಗೆ ಹೋಗ್ತೀವಿ. ಇದು ಫಾಲ್ಸ್ ಅಲ್ಲ, ಜಸ್ಟ್ ನೀರು ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಗುಡ್ಡದ ಮ್ಯಾಗಿಂದ. ಸೊ ನೆಕ್ಸ್ಟ್ ವಾಟರ್ ಫಾಲ್ಗೆ ಹೋಗ್ತೀವಿ. ಸೊ ಅಲ್ಲಿ ನಿಮಗೆ ಎಕ್ಸಾಕ್ಟ್ ವ್ಯೂ ಕಾಣಿಸುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಬರ್ರಿ ಅಲ್ಲೇ ಹೋಗೋಣ. ಇಲ್ಲಿ ನೋಡಿದ್ರೆ ವಿಕಾಸ ಫುಲ್ ಹೈಲೈನಾಗಿ ಅವನ ಶೂಸ್ ಕಿತ್ಕೊಂಡ್ಬಂದು ಇಲ್ಲಿ ಹಾಕೊಂಡು ಶೂ ಹಾಕೊಳತ್ತ. ಚಿರಾಪುಂಜಿ ಟ್ರೆಕಿಂಗ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗಾಗಿ ನೋಡಿದ್ರಲ್ಲ ಡಬಲ್ ಟೆಕ್ಕರ್ದು ಮೇಲೆ ಒಂದು ಬ್ರಿಡ್ಜ್ ಕೆಳಗೆ ಒಂದು ಬ್ರಿಡ್ಜ್, ರೋಡ್ ಬ್ರಿಡ್ಜ್ ಇತ್ತಲ್ಲ. ಸೊ ಅದರಿಂದ ಮತ್ತೆ ನೆಕ್ಸ್ಟ್ ರೇನ್ಬೋ ವಾಟರ್ ಫಾಲಿಗೆ ಹೋಗ್ಬೇಕಪ್ಪ ಅಂದ್ರೆ ಮಿನಿಮಮ್ ಮೇಲೆ ಅಂದ್ರೆ 2 hours ಬೇಕು. ಸಿಕ್ಕಾಪಟ್ಟೆ ದೂರ ಐತಿ. ಮತ್ತೆ ಅದಕ್ಕಿಂತ ಮುಂಚೆ ಒಂದು ಬ್ಲೂ ಲೆಗನ್ಸ್ ಫಾಲ್ಸ್ ಬರುತ್ತೆ. ಸೊ ಅಲ್ಲಿ ಹೋಗ್ಬೇಕು, ಅದು ಈಗ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಹೊರಗಡೆ ಪಿಕ್ಚರ್ ತಗೋಬೇಕು ಪ್ಲಾನ್ ಮಾಡತ್ತೀವಿ. ಸೊ ನೀವು ಬರ್ಬೇಕಂತ ಮಾಡಿದ್ರೆ ಬೆಟರ್ ಗ್ಲುಕೋಸ್ ಅಂತ ಮತ್ತೇನೋ ಎನರ್ಜಿ ಡ್ರಿಂಕ್ಸ್ ಕಂಪಲ್ಸರಿ ತೊಗೊಂಡು ಬರ್ರಿ. ಸೊ ಫುಲ್ ಹೆವಿ ಟಯರ್ಡ್ ಆಗುತ್ತೆ ಇಲ್ಲಿ ಬಂದರೆ. ಎಸ್ ಇಲ್ಲಿ ಇನ್ನೂ ಒಂದು ಬ್ರಿಡ್ಜ್ ಐತಲ್ಲ. ಒನ್ ಮೋರ್ ಬ್ರಿಡ್ಜ್ ಇದೆ ಹಿಯರ್. ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ. ಬಿಕಾಸ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಆಸಮ್. ಆಫ್ಟರ್ 4.5 hours ಫೈನಲಿ ನಾವು ರೀಚ್ ಆದ್ವಿ ವಾಟರ್ ಫಾಲ್ಸ್ಗೆ.